ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ಈ ಗುಟ್ಕಾ, ಪಾನ್ ಮಸಾಲ, ಈ ನಮ್ಮ ಸರ್ಕಾರಿ ಸಾರಿಗೆ ಸಂಸ್ಥೆ ಮೇಲೆ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂತಂದ್ರೆ ಜಾಹೀರಾತುಗಳನ್ನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿ ನಗರಗಳಲ್ಲಿ ಕೂಡ ಯುವಕರು ಎಚ್ಚೆತ್ಕೊಂಡು ಅದನ್ನು ಕಿತ್ತಾಕ್ತಾ ಇದ್ದಾರೆ. ಒಳ್ಳೆಯ ವಿಷಯ, ಇದು ಖುಷಿ ಪಡೋ ವಿಚಾರ. ಒಂದು ನಶೆ ಮುಕ್ತ ಕರ್ನಾಟಕ ರಾಜ್ಯ ಮಾಡಲು ಯುವಕರು ಒಂದು ಹೆಜ್ಜೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಇರ್ತಕ್ಕಂಥವ್ರಿಗೆ ಕೂಡ ಯಾರಾದರೂ ತಿಂತಾ ಇದ್ರೆ ಅವರಿಗೆ ಸ್ವಲ್ಪ ಹೇಳ್ರಿ. ಕೇಳಿದ್ರೆ ಸರಿ, ಕೇಳದೆ ಅವ್ರಿಗೆ ಬಿಟ್ಟಿದ್ದು ಅದೇನಿಲ್ಲ, ಹೇಳೋದೊಂದು ಕರ್ತವ್ಯ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಸಾರಿಗೆ ಬಸ್ಗಳ ಮೇಲೆ ಇರ್ತಕ್ಕಂಥದ್ದು ಏನು ಜಾಹೀರಾತನ್ನು ಕಿತ್ತಾಕ್ತಾ ಇದ್ದೀರಲ್ಲ, ಸ್ವಲ್ಪ ಜಾಗ್ರತೆಯಿಂದ ಕಿತ್ತಾಕಿ. ಯಾಕಂದ್ರೆ ತಂಬಾಕು ಪದಾರ್ಥಗಳದ ಇರ್ತಕ್ಕಂಥದ್ದನ್ನು ಮಾತ್ರ ನೀವು ಕಿತ್ತಾಕ್ಬೇಕು. ಅದನ್ನು ಬಿಟ್ಟು ಬೇರೆದಿರೋದನ್ನು ಕಿತ್ತಾಕಿದ್ರೆ ಸುಮ್ಮನೆ ಇರಲಾರ್ದನ್ನು ನಮ್ಮ ಮೇಲೆ ಮೈ ಮೇಲೆ ಹಾಕ್ಕೊಂಡಾಗುತ್ತೆ. ಅದಕ್ಕಾಗಿ ನಿಖರವಾಗಿ ಏನಪ್ಪ ಕಾನೂನಿನಲ್ಲಿ ಕಾನೂನು ಬಾಹಿರ ಅಂತೇಳಿ ಬರ್ತಂದ್ರೆ CM ಆಫೀಸಿಗೆ ಒಂದು ಪತ್ರ ಹೋಗಿರುತ್ತೆ. ಅಲ್ಲಿಂದನೇ KSRTC ಕಚೇರಿಗಳಿಗೆ ಏನಪ್ಪ ಅಂತಂದ್ರೆ ಮನವಿ ಪತ್ರ ಹೋಗಿರುತ್ತೆ. ಇವ್ರು ಏನು ಮಾಡಿರ್ತಾರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಯ್ದುಕೊಂಡಿರ್ತಕ್ಕಂಥ ನಗರಗಳಲ್ಲಿ ಮಾತ್ರ ಅದನ್ನು ತೆಗೆದಾಕಿರ್ತಾರೆ. ಹಳ್ಳಿ ಕಡೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲ ಬಸ್ಗಳ ಮೇಲೆ ಏನಪ್ಪ ಅಂತಂದ್ರೆ ಅಷ್ಟೇ ಬಿಟ್ಟಿರ್ತಾರೆ. ಅದಕ್ಕಾಗಿ ಈ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಯುವಕರು ಎಚ್ಚೆತ್ಕೊಂಡು ವಿಶೇಷವಾಗಿ ಇದಕ್ಕೆ ಮೊದಲನೇ ಚಾಲನೆ ನೀಡಿದ್ದೇನಪ್ಪ ಅಂತಂದ್ರೆ ಕೃಷ್ಣರಾಯ ಹುಬ್ಳಿ ಅಣ್ಣವ್ರು ಏನಪ್ಪ ಅಂತಂದ್ರೆ ಅವರು ಹುಬ್ಳಿಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಬಸ್ ಮೇಲೆ ಇರ್ತಕ್ಕಂಥದ್ದನ್ನು ಕಿತ್ತಾಕ್ತಾರೆ. ಅದನ್ನೇ ಎಲ್ಲ ಯುವಕರು ಸ್ಫೂರ್ತಿ ತೊಗೊಂಡು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಒಳ್ಳೆ ವಿಚಾರ. ಆದರೆ ಯಾವುದೇ ರೀತಿ ಚಾಲಕರ ಜೊತೆಗಾಗಲಿ, ಕಾರ್ಯನಿರ್ವಾಹಕರು ಅಂದರೆ ಕಂಡಕ್ಟರ್, ಡ್ರೈವರ್ ಜೊತೆಗೆ ಯಾವುದೇ ರೀತಿ ಜಗಳ ತೊಂದರೆಗಳು ಆಗದೇ ರೀತಿಯಾಗಿ ಅವ್ರಿಗೆ ಮನವೊಲಿಸಿ ಅರ್ಥ ಮಾಡಿಸಿ ಇದನ್ನು ಕಿತ್ತಾಕ್ರಿ. ಒಂದು ವೇಳೆ ಅವ್ರು ಕೇಳಲಿಲ್ಲ, ಅವ್ರು ಒಪ್ಪಲಿಲ್ಲ ಅಂದ್ರೆ ಡಿಪೋ ಕಚೇರಿಗೆ ಹೋಗಿ ಒಂದು ಪತ್ರ ಕೊಡ್ರಿ. ಇದು ಈ ರೀತಿ ತಂಬಾಕು ಕೊಡಬಾರ್ದು, ಇದು ಅಪರಾಧ ಅಂತೇಳಿ, ಅದ್ರದ್ದೆಲ್ಲ ಕಾನೂನು ಪ್ರಕಾರ ತಪ್ಪಂತೇಳಿ. ಅವಾಗ ಏನಪ್ಪ ಅಂತಂದ್ರೆ ಅವರು ಎಲ್ಲರೂ ಒಪ್ಪೇ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗಿರುತ್ತೆ. ಇದನ್ನು ನೀವು ನಿಮ್ಮ ಪ್ರಯತ್ನ ಬಿಡಬೇಡ್ರಿ, ಮಾಡಿರಿ. ಆದರೆ ಜಾಗ್ರತೆ ಇರಲಿ. ತಂಬಾಕು ಪದಾರ್ಥ ಇರ್ತಕ್ಕಂಥದ್ದನ್ನು ಮಾತ್ರ, ಮತ್ತು ಅದನ್ನು ಬಿಟ್ಟು ಬೇರೆ ಕಿತ್ತಿದ್ರೆ ಎಲ್ಲ ಕೇಸ್ ತಂದು ಹಾಕಿದ್ರೆ ಸುಮ್ಮನೆ ಜೀವಕ್ಕೆ ಇರುವೆ ಬಿಟ್ಕೊಂಡಂಗೆ ಬೇಡ, ಮಾಡೋದು ಬೇಡ. ಯಾವುದ್ರ ವಿರುದ್ಧ ಹೋರಾಟ ಇರುತ್ತೆ ಅದನ್ನು ಮಾತ್ರ ಮಾಡಿ. ಮತ್ತೇನು ವೀಡಿಯೋಗೋಸ್ಕರ ಏನೇನೋ ಮಾಡಿ ತೊಂದರೆಗೆ ಈಡಾಗೋದು ಬೇಡ. ಪ್ರತಿಯೊಬ್ಬ ಯುವಕರಲ್ಲಿ ಕೇಳ್ತಾ ಇರೋದು ಇಷ್ಟೇ. ಆದರೆ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿ, ಕೇಳಿ, ಕಿತ್ತಾಕಿ. ಕಿತ್ತಲೇಬೇಕು. ಅದನ್ನು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಅದಕ್ಕೆ ಏನಪ್ಪ ಅಂತಂದ್ರೆ ಕಾನೂನು ಬಾಹಿರ ಅಂತ ಎಲ್ಲ ಕಚೇರಿಗಳಿಗೆ ಪತ್ರ ಕೊಟ್ಟಾಯ್ತು, ಕಿತ್ತಾಕಿ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತೆ BMTC ಬಸ್ಗಳ ಮೇಲೆ ಸಂಸ್ಥೆಗಳ ಜಾಹೀರಾತುಗಳನ್ನು ಅಂಟಾಗ್ತಾ ಇದ್ದಾರೆ ಅಂತೇಳಿ ಬಹಳ ಟ್ರೋಲ್ ಆಗ್ತಾ ಇದೆ. ನಾವು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಸುಮಾರು BMTC ಒಂದಕ್ಕೆ 60 ಕೋಟಿ ಬರುತ್ತೆ. ನೆನ್ನೆ ನಾನು ನೋಡಿದೆ, ಗುಟ್ಕಾ ಬಗ್ಗೆ ಎಲ್ಲೋ ಹುಬ್ಳಿನಲ್ಲಿ ಇದನ್ನ ಹರಿದಾಗ್ತಿರೋದು. ಗುಟ್ಕಾನ ನಿಷೇಧ ಮಾಡ್ಬಿಡ್ಲಿ ನಮ್ಮ ದೇಶದಿಂದ. ಗುಟ್ಕಾನ ನಿಷೇಧ ಮಾಡಿದ್ರೆ ಆಯ್ತಲ್ಲ. ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ, ಎಲ್ಲೋ ಒಂದು ಕಡೆ ಹುಬ್ಳಿಯಲ್ಲಿ ಕಿತ್ತಾಕಿದ್ರ ರೀ ಸಚಿವರೇ. ಎಲ್ಲೋ ಒಂದು ಕಡೆ ಹುಬ್ಳಿಯಲ್ಲಿ ಎಲ್ಲ ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇಲ್ಲ, ನೋಡ್ತಿರಲ್ಲ ನೀವು ಮೊಬೈಲನ್ನು, ಸೋಷಿಯಲ್ ಮೀಡಿಯಾ ನೀವು ನೋಡ್ತಿರಲ್ಲ. ನಿಮಗೆ ಸಮಯ ಇರುತ್ತಾ ಇಲ್ಲ ಗೊತ್ತಿಲ್ಲ. ಇಡೀ ಕರ್ನಾಟಕದಾದ್ಯಂತ ಪ್ರತಿ ಹಳ್ಳಿ ಹಳ್ಳಿ ಅಂತ ನೋಡು, ಕ್ಷಮೆ ಇರಲಿ, ಪ್ರತಿ ಜಿಲ್ಲೆ, ಪ್ರತಿ ನಗರ, ಪ್ರತಿ ತಾಲೂಕು, ಪ್ರತಿ ಹೋಬಳಿ ಎಲ್ಲ ಕಡೆನೂ ಕಿತ್ತಾಕಿ ವಿಡಿಯೋ ಮಾಡಿ ಮೇಲ್ಗಡೆ ಹೆಸರು ಬರೆದಾಗ್ತಾ ಇದ್ದಾರೆ. ಶಹಾಪುರ, ಕೋಲಾರ, ಬಳ್ಳಾರಿ, ಬೆಂಗಳೂರು, ಹುಬ್ಳಿ, ವಿಜಯನಗರ, ಈ ಥರ ಪ್ರತಿಯೊಂದು ಜಿಲ್ಲೆ, ಯಾದಗಿರಿ, ಗುಲ್ಬರ್ಗ, ಈ ಪ್ರತಿಯೊಂದು ಕಡೆ ಮತ್ತು ಎಲ್ಲ ಕಡೆಗೆ ಏನಪ್ಪ ಅಂತಂದ್ರೆ ಹೆಸರು ಬರ್ದಾಗ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೋ ಒಂದು ಕಡೆ ಹುಬ್ಳಿಯಲ್ಲಿ ಅಂತ ಹೇಳ್ತೀರಾ. ಏನ್ರಿ ನೀವು ಮಾತಾಡ್ತಾ ಇರೋದು? ಹೌದು, ನೀವು ಹೇಳ್ತಾ ಇರೋದು ಸರಿ. ತಂಬಾಕು ಗುಟ್ಕನೇ ಬಂದ್ ಮಾಡಿದ್ರೆ ಅದು ಕಾನೂನಿಗೆ ಬಿಟ್ಟಿದ್ದು. ಬೇಕಲ್ಲ ನಿಮ್ಗೆ? ಎಲ್ಲ ಒಂದು ಸರ್ಕಾರ ಅಲ್ಲ, ಎಲ್ಲ ಸರ್ಕಾರ ಕೇಳ್ತಾ ಇರೋದು. ಇದನ್ನು ನಡ್ಸ್ಲಾಕ್ ಬೇಕಲ್ಲ. ಇದನ್ನು ಮಾರಲಿಕ್ಕೆ ಏನಪ್ಪ ಅಂತಂದ್ರೆ ಇದಕ್ಕೆ ಕಾನೂನಿ ಸರ್ಕಾರಕ್ಕೆ ದುಡ್ಡು ಬರ್ಲಿಕ್ಕೆ ಇನ್ನೂ ಸಾಕಾಗಷ್ಟು ಆವಲ್ಲ. ಬಾರು, ಪಬ್ಬು ಅದರಲ್ಲಿಂದ ತೊಗೊಳ್ತೀರಲ್ಲ, ಇನ್ನೂ ಎಷ್ಟು ಬೇಕು? ಸಾಕಾಗಲ್ಲ ನಿಮ್ಗೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಕೂಡ ಎಚ್ಚೆತ್ಕೊಳ್ಳಿ. ನಾನು ಒಂದು ಕೈ ಮುಗಿದು ಮನವಿ ಮಾಡ್ತೀನಿ ಪ್ರತಿಯೊಬ್ಬ ಯುವಕರಲ್ಲಿ, ನೀವು ವಿಡಿಯೋಗೋಸ್ಕರ ದಯವಿಟ್ಟು ಯಾವುದೇ ರೀತಿ ಇನ್ನಿತರ ಬೇರೆ ಜಾಹೀರಾತುಗಳನ್ನು ಕಿತ್ತಕ್ಕೆ ಹೋಗಬೇಡಿ. ಅದು ಕಾನೂನು ಬಾಹಿರವಾಗುತ್ತೆ. ತಂಬಾಕು ಪದಾರ್ಥ ಇರ್ತಕ್ಕಂಥದ್ದು ಯಾವ್ದು ಇರುತ್ತೋ ಅದನ್ನು ಕಿತ್ತಿರಿ. ಏನು ಮಾಡೋಕ್ಕಾಗಲ್ಲ, ಅದು ಕೇಸ್ ಆಗಲ್ಲ, ಎಂಥದ್ದಾಗಲ್ಲ. ಕಿತ್ತಿರಿ ನೀವು. ಅದನ್ನು ಬಿಟ್ಟು ಬೇರೆದು ಯಾವುದಕ್ಕೂ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ. ಅದ್ರದ್ದು ಏನಿರುತ್ತೆ ಅದ್ರ ಪ್ರಕಾರ ಅದು ಮತ್ತೆ ಮುಂದೆ ನೋಡುವ. ಈ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ನೀವು ವಿಡಿಯೋಗೋಸ್ಕರ ಮತ್ತು ಬೇರೆದು ಯಾವುದನ್ನು ಕಿತ್ತಿ, ಕೆಲವರು ಓದೋ ನಾನು ಎಷ್ಟೋ ವಿಡಿಯೋಗಳನ್ನು ನೋಡಿದ್ದೀನಿ. ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಮುಂದಾಗಿದ್ದಾರೆ, ಎಲ್ಲರೂ ಕೂಡ ಮುಂದಾಗಿದ್ದಾರೆ. ಖುಷಿ ವಿಚಾರ, ಒಂಥರ ಹೆಮ್ಮೆ ಪಡ್ತಕ್ಕಂಥದ್ದು ಇದನ್ನು. ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಎಲ್ಲರೂ ಧ್ವನಿ ಎತ್ತಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇದೇ ರೀತಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಎಲ್ಲ ಕರ್ನಾಟಕದ ಯುವಕರು ಒಟ್ಟಾಗಿ ನಿಲ್ಲಬೇಕು. ಮತ್ತು ಇನ್ನೊಂದು ಇದ್ರ ಬಗ್ಗೆ ಕಿತ್ತಾಡಿ ಕಿರಣ್ ಅಣ್ಣ ಅವರು ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ. ಅವ್ರದ್ದು MR ಲಾಯರ್ ಕಿತ್ತಾಡಿ ಕಿರಣ್ ಅಂತ ಇನ್ಸ್ಟಾಗ್ರಾಮ್ದು ID ಇದೆ, ಅವ್ರದ್ದು ಚೆಕ್ ಮಾಡಬೇಕಾರೆ ಎಲ್ಲ ಡೀಟೇಲ್ ಹೇಳಿದ್ದಾರೆ ಯಾವ ರೀತಿ ಏನಂತ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾರ ಜೊತೆಗೆ ಜಗಳ ಬೆಳೆದೆ ಅದನ್ನೇನು ಸುವ್ಯವಸ್ಥಿತವಾಗಿ ಕಾನೂನು ಪ್ರಕಾರ ಕಿತ್ತಬೇಕು. ಅದನ್ನು ಕಿತ್ತು ಬಿಸಾಕ್ರಿ. ಏನು ಹಿಂದೆ ಮುಂದೆ ನೋಡೋದು ಅವಶ್ಯಕತೆ ಇಲ್ಲ. ಆದರೆ ಯಾರ ಜೊತೆಗೆ ಜಗಳ ಕೇಳಬೇಡ್ರಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ